ಕಾರವಾರ ತಾಲೂಕಿನ ಆಮದಳ್ಳಿಯ ಶ್ರೀ ಮಹಾದೇವ ಹಾಗೂ ಪರಿವಾರ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಪ್ರಾಣ ಪ್ರತಿಷ್ಠಾಂಗ ವೃಷಭ ಲಗ್ನದ ಶುಭ ಮುಹೂರ್ತದಲ್ಲಿ ರವಿವಾರ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಮಹಾದೇವ ಹಾಗೂ ಪರಿವಾರ ದೇವರುಗಳ ನೂತನ ಶಿಲಾಮಯ ದೇವಸ್ಥಾನದ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮದ 2ನೇ ದಿನವಾದ ರವಿವಾರ ಬೆಳಿಗ್ಗೆಯಿಂದ ಗಣೇಶ ಪೂಜಾ, ಪುಣ್ಯಾಹ, ಕಲಶ ಪೂಜಾ, ಪೂಜಾ ಹವನ, ನಿತ್ಯ ಹವನ, ಸ್ಥಾನ ಶುದ್ಧಿ ಹವನ, ಅಂಬಶುದ್ಧಿ ಹವನ, ನವಗ್ರಹ ಹವನ, ಮೃತ್ಯುಂಜಯ ಹವನ, ಅಧಿವಾಸ ಹವನಗಳು ಇತ್ಯಾದಿ ಬೆಳಿಗ್ಗೆ 10:05ಕ್ಕೆ ಸಲ್ಲುವ ವೃಷಭ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವರುಗಳ ಪುನರ್ ಪ್ರತಿಷ್ಠಾ ಅಷ್ಟಬಂಧ, ಶಕ್ತಿ, ಕಲಾ, ಪ್ರಾಣ ಪ್ರತಿಷ್ಠಾಂಗ ಹವನಗಳು, ಸಂಜೆ ಷಡಂಗನ್ಯಾಸಾದಿಗಳು, ನಿರೀಕ್ಷಾ, ಬಲ, ಅಸ್ತ್ರ ಜಪ, ಶಾಂತಿ ಪಾಠ, ಅಷ್ಟಾವಧಾನ ಸೇವೆ, ಗ್ರಾಮ ಬಲಿ ಸೇರಿದಂತೆ ವಿವಿಧ ದೈವಿಕ ಕಾರ್ಯಗಳು ಜರುಗಿದವು. ಕಳೆದ 2 ವರ್ಷದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನ ಮಾಡಿಕೊಂಡು ಬರಲಾಗುತ್ತಿದ್ದು, ಇದೀಗ ಜೀರ್ಣೋದ್ಧಾರ ಪ್ರಕ್ರಿಯೆ ಮುಕ್ತಾಯವಾಗಿ ಶ್ರೀದೇವರ ಪ್ರಾಣ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಮಹೋತ್ಸವವನ್ನ ನೆರವೇರಿಸಲಾಗಿದೆ. ಬಂದ ಸಾವಿರಾರು ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಚಿವ ಆನಂದ ಸ್ನೋಟಿಕರ್, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೇರಿದಂತೆ ವಿವಿಧ ಗಣ್ಯ ವ್ಯಕ್ತಿಗಳು ಆಗಮಿಸಿ ಶ್ರೀದೇವರ ದೈವಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೊನೆಯ ದಿನವಾದ ಸೋಮವಾರ ಲೋಕ ಕಲ್ಯಾಣಾರ್ಥವಾಗಿ ಅಷ್ಟಾವಧಾನ ಕಾರ್ಯಕ್ರಮದೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಲಿದೆ. ಹಾಗೆ ಮೊದಲನೇ ದಿನ ಬೆಳಿಗ್ಗೆ ದಿನ ಮಹಾಸಂಕಲ್ಪದೊಟ್ಟಿಗೆ ಶುರುವಾದಂತಹ ಕಾರ್ಯಕ್ರಮ ಮಹಾಗಣಪತಿ ಪೂಜೆ, ಹಾಗೆ ಪುಣ್ಯಾಹ ವಾಚನದೊಂದಿಗೆ ಮಧುಪರ್ವ, ಋತ್ವಿಗ್ವರ್ಣೆ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ದೇವಾಲಯ ಪರಿಗ್ರಹ ಹಾಗೆ ಲಿಂಗ ಪರಿಗ್ರಹ ಇದನ್ನು ಮಾಡಿಕೊಂಡು ನಾವು ಯಾಗಶಾಲಾ ಪ್ರವೇಶ, ಸಂಜೆಯಲ್ಲಿ ಯಾಗಶಾಲಾ ಪ್ರವೇಶ, ಬ್ರಹ್ಮಕೂರ್ಚ ಹವನ, ಹಾಗೆ ವಾಸ್ತುರಾಕ್ಷೋಗ್ನ ಹವನ, ದಿಕ್ಪಾಲ ಬಲಿ, ಕ್ಷೇತ್ರಪಾಲ ಬಲಿ ಇದನ್ನೆಲ್ಲ ಮಾಡಿಕೊಂಡು 2ನೇ ದಿನದಲ್ಲಿ ವೃಷಭ ಲಗ್ನದಲ್ಲಿ ಸಲ್ಲುವ 10:05ಕ್ಕೆ ಬೆಳಿಗ್ಗೆ ಸಲ್ಲುವ ವೃಷಭ ಲಗ್ನದಲ್ಲಿ ನಾವು ದೇವರನ್ನ ಇವತ್ತಿನ ದಿನ ಪ್ರತಿಷ್ಠೆ ಮಾಡಿದ್ದೇವೆ. ಹಾಗೆ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಮಾಡಿ ದೇವರಿಗೆ ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಇವತ್ತಿನ ದಿನ ಸಂಜೆ ರಾಜೋಪಚಾರದೊಂದಿಗೆ ನಾವು ಅಷ್ಟಾವಧಾನ ಸೇವೆಯನ್ನೆಲ್ಲ ಇಟ್ಕೊಂಡದ್ದುಂಟು. ಅದೇ ರೀತಿ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾಳೆ ಶತರುದ್ರ ಪಾರಾಯಣದೊಟ್ಟಿಗೆ ಶತರುದ್ರಾಭಿಷೇಕ ಹಾಗೂ ದೇವರಿಗೆ ಪಂಚಾಮೃತ ಅಭಿಷೇಕ ಸೇವೆ ಇದನ್ನೆಲ್ಲ ಇಟ್ಟುಕೊಂಡು ಅದರ ದಶಾಂಶದಿಂದ ಹೋಮವನ್ನು ನಾವೇ ನಾಳೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವುದಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆಲ್ಲವ ನಾಳೆ ಇರುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶ್ರೀ ದೇವರ ಹಾಗೂ ಪರಿವಾರ ದೇವರುಗಳ ಎಲ್ಲ ದರ್ಶನವನ್ನು ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಹೇಳಿ ನಾವು ಸಾರ್ವಜನಿಕರಲ್ಲಿ
ಶ್ರೀ ಮಹಾದೇವ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ. ನಮಸ್ಕಾರ. ಇನ್ನು ಅಮದಳ್ಳಿಯ ಶ್ರೀ ಮಹಾದೇವರ ಶಿಲಾಮಯ ದೇವಾಲಯ ನಿರ್ಮಾಣಕ್ಕೆ ಸಾಕಷ್ಟು ಭಕ್ತರ ಸಹಾಯ ಸಹಕಾರ ಅಪಾರವಾಗಿದೆ. ಇದರಿಂದ ಎಲ್ಲ ಸಮಾಜದ ಹಲವಾರು ವರ್ಷಗಳ ಕನಸು ನನಸಾಗುವಂತಾಗಿದೆ. ಇದು ಕೇವಲ ಒಂದು ಗ್ರಾಮ, ತಾಲೂಕು, ಜಿಲ್ಲೆಗೆ ಅಷ್ಟೇ ಸೀಮಿತವಾಗದೆ ಬೇರೆ ಬೇರೆ ಜಿಲ್ಲೆಯ, ರಾಜ್ಯದ ಭಕ್ತರನ್ನ ಹೊಂದಿರುವ ಇಲ್ಲಿನ ಮಹಾದೇವ ಹಾಗೂ ಪರಿವಾರ ದೇವರುಗಳ ಪುನಃ ಪ್ರತಿಷ್ಠಾಪನೆ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿದ್ದು ಸಂತಸ ತಂದಿದೆ ಎಂದು ಭಕ್ತರು ಅಭಿಪ್ರಾಯಪಟ್ಟರು. ಇವತ್ತಿಗೆ ಕಳೆದ 2 ವರ್ಷದಿಂದ ಶ್ರೀ ಮಹಾದೇವರು ಮಂದಿರ ಕಟ್ಟಬೇಕಂತೇಳಿ ಏನೋ ಸಾರ್ವಜನಿಕರು ಹಾಗೂ ಭಕ್ತರ ಏನು ಕನಸಾಗಿತ್ತೆ. ಇವತ್ತಿಗೆ ನಮ್ಗೆ ಖುಷಿ ಅನಿಸ್ತಿದೆ. ಯಾಕಂದರೆ ಈ ಹಂತಕ್ಕೆ ಬರಲಿಕ್ಕೆ ಕಾರಣ ಅಂದರೆ ಭಕ್ತರು. ಕೇವಲ ಜೀರ್ಣೋದ್ಧಾರ ಸಮಿತಿ ನೆಪಕ್ಕಾದರೂ ಈ ಧನಸಹಾಯದಿಂದ ಬಂದಂಥ ಇಂಥ ಒಂದು ದೇಗುಲ ನಿರ್ಮಾಣ ಮಾಡಿ ಇವತ್ತಿಗೆ ಲೋಕಾರ್ಪಣೆ ಆಗಿದೆ. ಭಕ್ತರ ಸಾಗರ ಹರಿಯುತ್ತಿದೆ. ನಿನ್ನೆ ಸುಮಾರು 1,200 ಜನ ಅನ್ನ ಸೇವನೆ ಆಗಿದೆ. ಇವತ್ತು ಸಹ 1,500 ಜನ ಇವತ್ತಿಗೆ ಪ್ರಸಾದ ಭೋಜನ ಮಾಡ್ತಾಯಿದ್ದಾರೆ. ನಾಳೆ ಮತ್ತು ಇದಕ್ಕಿಂತ ಹೆಚ್ಚಿನ ಜನ ಆಗುವ ನಿರೀಕ್ಷೆ ನಮಗೆಲ್ಲ ಇದೆ. ಇಂಥ ಒಂದು ಕನಸು ಎಲ್ಲರೂ ಕನಸಾಗಿತ್ತು, ಇವತ್ತು ನನಸಾಗಿದೆ. ಎಲ್ಲ ಭಕ್ತ ಮಾನ್ಯರಿಗೂ ಏನು ನಮಗೆ ಧನ ಸಹಾಯ ಮಾಡಿದರೆ ಅವರಿಗೆ ನಮ್ಮ ಸಮಿತಿ ಅಧ್ಯಕ್ಷರಿದ್ದಾರೆ ಹಾಗೂ ಕಾರ್ಯದರ್ಶಿಯಾಗಿ ನಾನಿದ್ದೇನೆ. ಅವರಿಗೆಲ್ಲರಿಗೂ ಅನಂತ ಧನ್ಯವಾದ ಇವತ್ತು ಈ ಮೂಲಕ ತಿಳ್ಕೊಳ್ತೀನಿ. ಮಹಾದೇವಸ್ಥಾನ ಅಮದಳ್ಳಿ ಗ್ರಾಮದ ವತಿಯಿಂದ ಇವತ್ತು ಹೊಸ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಆಗಿದೆ. ಇದು 150 ವರ್ಷದ ಮೇಲಿನ ದೇವಸ್ಥಾನ. ಇದು ಸರಿಯಾಗಿ ಇದು ಯುವ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಒಂದು ತಯಾರಾಗಿ ಇದಕ್ಕಾಗಿ ಒಂದು ಚೆನ್ನಾಗಿ ಇದು ಕಟ್ಟಿಸ್ಬೇಕು ಅಂತ ಒಂದು ಹೆಮ್ಮೆಯಿಂದ ಅವರು ಮುಂದುವರೆಸಿದ್ರು. ಊರಿನ ಜನರು ಸಹಕಾರ ಕೊಟ್ಟರು. ಅದು ಬಿಟ್ಟು ಕಾರವಾರ ಜಿಲ್ಲೆಯ ಎಲ್ಲ ಜನರು ಸಹಕಾರ ಕೊಟ್ಟು ಇದು ಒಂದು ಕನಸು ನನಸು ಆಗುವಷ್ಟು ಒಂದು ಹೆಮ್ಮೆಯ ಸುದ್ದಿಯಾಗಿದೆ. ಇದು ಮುಟ್ಟಾಗಿ ಇದು ಮುಂದೆ 3 ವೃಕ್ಷ ಅಶ್ವತ್ಥ ವೃಕ್ಷಗಳು ಇದೆ. ಅದು ಒಂದೊಂದು ಮನೆತನದವ್ರದ್ದು ಮಾಡಿದ್ದವರು. ರಾಮ ದೇವಸ್ಥಾನ ಅಯೋಧ್ಯದ ಮಾಡಿದ್ದೆಲ್ಲ ಅದೇ ಥರ ಇದು ಶಿಲಾಮಯ ದೇವಸ್ಥಾನ. ಎಲ್ಲೂ ಸಿಮೆಂಟ್ ಯೂಸ್ ಆಗಿಲ್ಲ, ಬರೀ ಬ್ಲಾಕ್ ಸಿಸ್ಟಮ್ದಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಮತ್ತು ಇದರದ್ದು ದೇವರ ಮೂರ್ತಿಯಾಗಿ ಎಲ್ಲ ಆಗಿ ಅದು ತಯಾರಿಸಿದ್ದವರು ನಮ್ಮ ಮೈಸೂರಿನ ಯೋಗಿರಾಜ್ ಅಯೋಧ್ಯದ ರಾಮದೇವರು ಶಿಲಾ ಕತ್ತರಿ ಮಾಡಿದ್ದವರು ಅವರೇ ಇದು ಇದು ಮಾಡಿದ್ದಾರೆ. ಇದು ಎಲ್ಲರಿಗೂ ಒಂದು ಹೆಮ್ಮೆಯ ಸುದ್ದಿ. ಮತ್ತು ಇದು ಬರ್ತಾ ನೋಡ್ತಾ ಇದ್ವಿ, ಇದು ಚೆನ್ನಾಗಿ ನೋಡ್ತಾ ಹೋಗ್ತಾ ಇದೆ. ನಮ್ಮ ಮತ್ತು ಯುವ ಮಂಡಲವು ಚೆನ್ನಾಗಿ ಇದರದ್ದು ದೇಖರೇಖೆ ಮಾಡ್ತಾ ಇರ್ತಾರೆ. ಅದು ವಿಶೇಷ ಸುದ್ದಿ. ನಮಸ್ಕಾರ. स्वरूपिणे चतुरूपाय सर्वाय गणेशाय नमो नमः। ಕೈಯಲ್ಲೇನು ಹಣ್ಣು ಹಂಪಲು ಉಂಟು ಎನ್ನುವ ನಿಗಮನ ಕೊಳ್ಳಿ ಸರ್ಕಾರಿಯ ಕಾಯ್ಪತ್ರೆ ಬೆಳೆ ಬೆಳೆಯೋ ದರ್ಶನಕ್ಕೆ
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.